ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಇಸ್ ಚರಣ್. ಆಲ್ಮೋಸ್ಟ್ ಒಂದು 5 to 6 ಡೇಸಿಂದ ಔಟ್ ಆಫ್ ಸ್ಟೇಷನ್, ಅಂದರೆ ಮಾರ್ಕೆಟು ಇದ್ದಿಲ್ಲ. ನೆನ್ನೆ ಒಂದು ದಿವಸ ಇತ್ತು, ಅದು ನೆನ್ನೆ ನಾನೇ ಹೇಳಿದ್ದೆ. ಫಸ್ಟ್ ಕಾಲಲ್ಲಿ 9 ಕಾಲ್ಗೆ ಪಿ ತೊಗೊಂಬಿಡಿ ಅಂತ, ಲೆವೆಲ್ಸ್ ಕೊಟ್ಟಿಲ್ಲ ಅಂತೇಳಿ ಅಪ್ಡೇಟ್ ಮಾಡಿದ್ದೆ. 9:15ಗೆ ಪಿ ತಗೊಳ್ಳಿ ಅಂತ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್. ಓಕೆ, ಇವತ್ತು ಬಂದಿದ್ದು ಕೂಡ ಲೇಟ್ ಆಯಿತು, ಅದಕ್ಕೆ ಸ್ಟೂಡೆಂಟ್ಸೇ ಹ್ಯಾಂಡಲ್ ಮಾಡಿದ್ರು ಇವತ್ತು ಗ್ರೂಪ್ನ. ಅವರು ಇದೆಲ್ಲ ಈ ಸಿ ಪೂರ್ತಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿಂದ ನಾವು ಇದನ್ನು ಲೈವಲ್ಲಿ ಇದನ್ನು ಮಾಡಿದ್ವಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ಇವತ್ತಿಂದ ರೆಗ್ಯುಲರ್ ಅಪ್ಡೇಟ್ಸ್ ಇರ್ತವೆ, ನೋ ಪ್ರಾಬ್ಲಮ್, ನೋಡ್ಕೊಳ್ಳಿ. ಈಗ ನಾಳೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್, ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ಗೆ ಹೋಗಿ ಇಲ್ಲಿ ನೋಡಿ. ಲಾಸ್ಟ್ ನಿಮಗೆ 12 ಡೇಸಿಂದ 11 ದಿನದಿಂದ ಮಾರ್ಕೆಟ್ ಇಲ್ಲೇ ಫೈಟ್ ಆಗ್ತಾಯಿತ್ತು. ಇವತ್ತು 12ನೇ ದಿನ ಬ್ರೇಕ್ ಆಗಿದೆ. ಓಕೆ, ಬ್ರೇಕ್ ಆಗಿದೆ. ಈಗ ಇದ್ರ ಹೈ ಕ್ರಾಸ್ ಆಗುವಾಗ ಎಲ್ಲರೂ ಬೈ ಮಾಡ್ತಾರೆ, ಬೈ ಮಾಡಬಾರ್ದು. ಇದು ಈ ಬ್ರೇಕ್ಔಟ್ ಈ ಝೋನಿಂದ ಆಚೆ ಬಂದಿರೋದು, ಇದ್ರ ಹೈ ಬ್ರೇಕ್ ಆಗಬೇಕು. ಬ್ರೇಕ್ ಆಗಿ ರೀಟ್ರೆಸ್ ಮಾಡಿದೆ ಸೇಮ್ ಝೋನ್ಗೆ. ಈಗ ಇದ್ರ ಹೈ ಕ್ರಾಸ್ ಆಗಬೇಕು, ಯಾಕಂದರೆ ಆವಾಗಲೇ ಇದು ಕನ್ಫರ್ಮ್ ಬ್ರೇಕ್ಔಟ್ ಅಂತ ಗೊತ್ತಾಗೋದು. ಐ ರಿಪೀಟ್, ಈ ಝೋನಲ್ಲಿ ಲಾಸ್ಟ್ 11 ಡೇಸಿಂದ ಫೈಟ್ ಆಗಿದೆ. ಇವತ್ತು ಬ್ರೇಕ್ ಆಗಿದೆ. ಬ್ರೇಕ್ ಆಗಿದ ತಕ್ಷಣ ಬೈ ಮಾಡಬಾರ್ದು. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು, ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಬೇಕು ಅಂತ. ಸೇಮ್ ಇದು ನೋಡ್ಕೊಳ್ಳಿ, ಈ ಝೋನಿಂದ ಬ್ರೇಕ್ ಆಗಿದೆ. ಈಗ ರೀಟ್ರೆಸ್ ಕೂಡ ಸೇಮ್ ಲೆವೆಲ್ಗೆ ಮಾಡಿದೆ. ಓಕೆ, ಈಗ ಇದು ನಾಳೆ ಹೈ ಕ್ರಾಸ್ ಆದರೆ ಈ ಹೈ ಇಲ್ಲಿಂದನೇ ನೀವು ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು 0 to ಹೀರೋ ಮಾಡ್ಕೋಬೋದು. ಓಕೆ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದ್ರ ಹೈ ಕ್ರಾಸ್ ಆಗುವಾಗ ನಿಮ್ಮ ಅನಾಲಿಸಿಸ್ ಬೇಸ್ ಮಾಡಿಕೊಂಡು ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು ಇಲ್ಲಿಂದ ನೀವು 0 to ಹೀರೋ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಬೈ ಕಡೆ ಸಿ ಕಡೆ OTMನ ಬೈ ಮಾಡ್ಕೊಂಡು. ಓಕೆ, OTM ಹೈ ಕ್ರಾಸ್ ಆಗುವಾಗ OTM ಬೈ ಮಾಡ್ಕೊಳ್ಳಿ. ಓಕೆ, ಇಲ್ಲ ಈ ಬೇರಿಶ್ ಕ್ಯಾಂಡಲ್ಲು ಕ್ರಾಸ್ ಆಗುವಾಗ ಇದ್ರ ಮೇಲೆ ಬಂದರೆ OTM ಬೈ ಮಾಡಬೇಕು, ಇದ್ರ ಕೆಳಗಡೆ ಬಂದರೆ ITM. ಓಕೆ, OTM ಗೊತ್ತಿಲ್ಲ ಸರ್ ಅಂತ ಯಾರು ಗೊತ್ತಿಲ್ಲ ಕಾಮೆಂಟ್ ಮಾಡಿರಿ. ಯಾವತ್ತಾದ್ರೂ ಒಂದು ದಿವಸ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇದ್ರ ಕೆಳಗಡೆ ಬಂದರೆ ITM ಪ್ಲ್ಯಾನ್ ಮಾಡಿ, ಇದ್ರ ಮೇಲೆ ಹೋದರೆ OTM ಪ್ಲ್ಯಾನ್ ಮಾಡಿ. ಇದ್ರ ಒಳಗಡೆ ಏನೂ ಟ್ರೇಡ್ ಮಾಡಬೇಡಿ. ITM ಇಲ್ಲಿವರೆಗೂ ಪಿ ಚಾನ್ಸ್ ಇದೆ. OTM ತಗೊಂಡು ಇಲ್ಲಿಂದ ಇಲ್ಲಿಗೆ ನಿಮಗೆ 0 to ಹೀರೋ ಆಗೋದು ಸಿ ಚಾನ್ಸ್ ಕೂಡ ಇದ್ದಾವೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ ಇಷ್ಟೇ. ಓಕೆ, ಇದು ಝೋನ್ 1, ಇದು ಝೋನ್ 2. ಒಂದು 2 ವೀಕ್ಸ್ ಮುಂಚೆ ಕೂಡ ಇದೇ ಮಾಡಿದ್ವಿ, ಸೇಮ್ ವರ್ಕ್ ಆಯಿತು. ಓಕೆ, ನೋಡ್ಕೊಂಡು ಮಾಡ್ಕೊಳ್ಳಿ ಲೆವೆಲ್ಸ್. ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್. ಒಂದೇ ಸಪೋರ್ಟ್, 2 ರೆಸಿಸ್ಟೆನ್ಸ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಕಂಪ್ಲೀಟಾಗಿ ಒಂದೇ ಜಾಗದಲ್ಲಿ ಫೈಟ್ ಮಾಡಿದೆ. ಮಾರ್ಕೆಟ್ ಫೈಟ್ ಮಾಡಿದ್ರೆ ಮೇಲೆ ಹೋಗಬೇಕು. ನಿಮಗೆ ಡೌಟ್ ಇದ್ದರೆ ಹೋಗಿ 2023 ಡಿಸೆಂಬರ್ 1ನೇ ತಾರೀಕು ಮಾರ್ಕೆಟ್ ಚೆಕ್ ಮಾಡಿ. ಸೇಮ್ ಮಾರ್ಕೆಟ್ ಇರುತ್ತೆ. 2ನೇ ತಾರೀಕು ಮೇಲೆ ಹೋಗಿರುತ್ತೆ. ಸೇಮ್ ಈಗ ನಿಫ್ಟಿ ಕೂಡ ಈ ಝೋನಿಂದ ಆಚೆ ಬಂತು, ಈಗ ಹೋಗ್ತಿದೆ. ಈಗ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಅಂದರೆ ಇದ್ರ ಮೇಲೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿ ಯಾಕಂದರೆ ನಾಳೆ ಕಂಪ್ಲೇಂಟ್ ಆಗ್ತದೆ ಅಂತ. ಓಕೆ, ಈ ರೆಸಿಸ್ಟೆನ್ಸ್ ಮೇಲೆ ಬ್ರೇಕ್ ಆಗಿದೆ ಅಂದರೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ರೇಕ್ ಆಗಿದೆ ಅಂದರೆ ಪಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಪಿ ಕಡೆ ಮಾಡೋರು ITMೇ ಮಾಡಬೇಕು, 50% ಕ್ವಾಂಟಿಟಿನೇ ಮಾಡಬೇಕು. ಸಿ ಕಡೆ ಮಾಡೋರು ಮಾಡ್ಕೊಳ್ಳಿ. ಯಾಕೆ ಸರ್ ಅಂದರೆ ಮಾರ್ಕೆಟ್ ಫಾಲ್ ಆಗುತ್ತಲ್ಲ, ಡೌನ್ ಟ್ರೆಂಡಲ್ಲಿದೆ ಅಂತ ಸುಮಾರು ಜನ ಹೇಳ್ತಾರೆ. ನಿಮಗೆ ಅಷ್ಟು ಕ್ಲಾರಿಫಿಕೇಷನ್ ಬೇಕು ಅಂದರೆ ಇದು ಏನು ಡೇಟ್, 5ನೇ ತಾರೀಕು ಯೂಟ್ಯೂಬಲ್ಲಿ ವೀಡಿಯೋ ಇರ್ತದೆ, ಚೆಕ್ ಮಾಡಿ. 6ನೇ ತಾರೀಕು ವೀಡಿಯೋ ಚೆಕ್ ಮಾಡಿ, 7ನೇ ತಾರೀಕು ಕೂಡ ಚೆಕ್ ಮಾಡಿ. ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನೋ ಬೈಯಿಂಗ್. ಇದು ಜಸ್ಟ್ ಡಿಪ್ ಅಷ್ಟೇ ಅಂತ ನಾನು ಅವತ್ತಿಂದ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಸೇಮ್ 5th ಇದೆಯಲ್ಲ, 5ನೇ ತಾರೀಕು ಹೋಗಿ ನೀವು 5ನೇ ತಾರೀಕು ಹೋಗಿ ಚೆಕ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಅವತ್ತಿಂದ ನಾನು ಬೈಯಿಂಗ್ ಕಡೆನೇ ಇದ್ದೀನಿ, ಬೈಯಿಂಗ್ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇಂಟ್ರಾಡೇಯಲ್ಲಿ ಡಿಪ್ ಆಗ್ತಿದ್ದಾವೆ, ಸೆಲ್ಲಿಂಗ್ ಮಾಡ್ಕೊತಾ ಇದ್ದೀವಿ. ಬಟ್ ಮಾರ್ಕೆಟ್ ಓವರ್ ಆಲ್ ಟ್ರೆಂಡ್ ಅಪ್ ಸೈಡ್ ಅಂತ ಹೇಳ್ಕೊಂಡೇ ಬಂದಿದ್ದೀವಿ. ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಸ್ಟಿಲ್ ಅದೇ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಅನ್ನೋದು ಇದು ಟಚ್ ಆಗುತ್ತೆ, 25,100 ಟಚ್ ಆಗುತ್ತೆ. ಓಕೆ, ಅದು ಇವತ್ತಾಗುತ್ತಾ ನಾಳೆ ಆಗುತ್ತಾ, ಅದು ಯಾವಾಗ ಆಗುತ್ತಾ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಟಚ್ ಆಗುತ್ತೆ. ಮಾರ್ಕೆಟ್ ಅನ್ನೋದು ಅಪ್ ಟ್ರೆಂಡೇ. ಓಕೆ, ಇದು ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಕರೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ 50% ಕ್ವಾಂಟಿಟಿ ಮತ್ತೆ ಬೈಯಿಂಗ್. ಕರೆಕ್ಷನ್ ಬಂದಿಲ್ಲ ಅಂದರೆ ಇದ್ರ ಮೇಲೆಯಿಂದ ಕಂಪ್ಲೀಟ್ ಬೈಯಿಂಗ್. ನಿಫ್ಟಿ ಲೆವೆಲ್ಸ್. ಓಕೆ, ಕಾಪಿ ಮಾಡಿಟ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ.
ಥ್ಯಾಂಕ್ ಯು ಎವ್ರಿ ಒನ್. ನಾಳೆ ಸಿಗೋಣ. CE = OTM, PE = ITM. ಓಕೆ, ಥ್ಯಾಂಕ್ ಯು.